ಹೆಲೋ ಮಕ್ಕಳೇ, ಇವತ್ತು ನೀತಿ ಕಥೆಗಳ ಬಗ್ಗೆ ನೋಡೋಣ. ನಮ್ಮ ಪಾಠ ನೀತಿ ಕಥೆಗಳ 1 ಅಧ್ಯಾಯ ಶ್ರಮದ ಫಲ. ಇವತ್ತು ನಾವು ತುಂಟರಾಮುವಿನ ಕತೆ ನೋಡೋಣ. ಅವನು 4ನೇ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿ ಏನೆಲ್ಲ ಮಾಡುತ್ತಿದ್ದ ಅನ್ನೋದನ್ನ ನೋಡೋಣ ಬನ್ನಿ. ತುಂಟರಾಮು 4ನೇ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿ. ಆಟವಾಡುವುದೆಂದರೆ ಅವನಿಗೆ ಬಹಳ ಇಷ್ಟ. ಸದಾ ಆಟವಾಡುತ್ತಲೇ ಇರುತ್ತಿದ್ದ. ಪರೀಕ್ಷೆಗೆ ಇನ್ನು ಕೆಲವೇ ದಿನಗಳು ಇರುವಾಗ ಹಗಲು ರಾತ್ರಿ ಓದುತ್ತಿದ್ದ. ಸರಿಯಾದ ಪೂರ್ವ ಸಿದ್ಧತೆ ಇಲ್ಲದೆ ಪರೀಕ್ಷೆ ಬರೆಯುತ್ತಿರುವುದರಿಂದ ಅವನಿಗೆ ಕಡಿಮೆ ಅಂಕಗಳು ಬರುತ್ತಿತ್ತು. ಇವಾಗ ನೋಡಿದ್ರಲ್ವಾ, ರಾಮು ಕಡಿಮೆ ಅಂಕ ತಗೋತಿದ್ದ ಪರೀಕ್ಷೆಯಲ್ಲಿ. ಯಾಕೆ? ಕರೆಕ್ಟಾಗಿ ಅವನು ಬಂದ್ಬಿಟ್ಟು ಪರೀಕ್ಷೆ ಸಮಯದಲ್ಲಿ ಓದುತ್ತಿರಲಿಲ್ಲ. ಅದಕ್ಕೆ ನೆಕ್ಸ್ಟ್ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಅವನ ಅಂಕಪಟ್ಟಿಯನ್ನು ಕಂಡು ಅವನ ತಂದೆ ಬೈದಾಗ, ಅಪ್ಪ, ನಾನು ಹಗಲು ರಾತ್ರಿ ಓದಿ ಕಷ್ಟಪಟ್ಟಿದ್ದೇನೆ, ಆದರೆ ನನಗೆ ಹೆಚ್ಚಿನ ಅಂಕಗಳು ಬರುತ್ತಿಲ್ಲ. ನನ್ನ ಜೊತೆಗಿನ ವಿದ್ಯಾರ್ಥಿಗಳು ಪರೀಕ್ಷೆ ಸಮಯದಲ್ಲೂ ಆಟ ಆಡುತ್ತಾರೆ, ಆದರೂ ಅವರಿಗೆ ಒಳ್ಳೆಯ ಅಂಕಗಳು ಬರುತ್ತವೆ. ಅವರೆಲ್ಲ ಸುಲಭವಾಗಿ ಓದುವ ಯಾವುದೋ ದಾರಿಯನ್ನು ಕಂಡುಕೊಂಡಿದ್ದಾರೆ ಎನ್ನುತ್ತಿದ್ದ. ಕೇಳಿಸ್ಕೊಂಡ್ರಲ್ವಾ? ರಾಮು ಅವರ ಅಪ್ಪನ ಬಳಿ ಏನೆಲ್ಲ ಹೇಳುತ್ತಿದ್ದ ಅಂತ ಹೇಳ್ಬಿಟ್ಟು. ಇವೆಲ್ಲ ಬಂದ್ಬಿಟ್ಟು ಜಸ್ಟ್ ನಾವು ಕಡಿಮೆ ಮಾರ್ಕ್ಸ್ ತಗೊಂಡಾಗ ಅಪ್ಪನ ಹತ್ರ ಯಾವ ರೀತಿ ಹೇಳ್ತೀರಿ ಅನ್ನೋ ಒಂದು ಎಕ್ಸಾಂಪಲ್. ನೀವು ಮನೆಯಲ್ಲಿ ಇದೇ ರೀತಿ ಹೇಳ್ತಿದ್ದೀರಿ ಅಲ್ವಾ ನಿಮ್ಮ ಅಪ್ಪನ ಜೊತೆ? ನೆಕ್ಸ್ಟ್ ಬನ್ನಿ, ಏನಾಗುತ್ತೆ ನೋಡೋಣ ಕಥೆಯಲ್ಲಿ. ಒಮ್ಮೆ ಅವರ ತಾತ ಊರಿಂದ ಬರ್ತಾರೆ. ಏನೆಲ್ಲ ಹೇಳ್ತಾರೆ ನೋಡೋಣ. ಒಮ್ಮೆ ಊರಿಂದ ಬಂದಿದ್ದ ರಾಮುವಿನ ತಾತ ಈ ಮಾತುಗಳನ್ನು ಕೇಳಿಸಿಕೊಂಡು ಮೊಮ್ಮಗನಿಗೆ ಬುದ್ಧಿ ಹೇಳಿ ಸರಿ ದಾರಿಗೆ ಬರಬೇಕೆಂದು ನಿಶ್ಚಯಿಸಿದರು. ಮರುದಿನ ಸಂಜೆ ರಾಮು ಆಟವಾಡಲು ಹೊರಡುತ್ತಿರುವಾಗ ಅವನನ್ನು ಕರೆದು, ಇಂದು ಸಂಜೆ ನಾನು ನಿನಗೆ ಒಂದು ಕತೆ ಹೇಳುತ್ತೇನೆ, ಮನೆಯಲ್ಲೇ ಇರು ಎಂದು ಪುಲಾಯಿಸಿದರು ಅಂತ ಹೇಳಿದ್ರೆ ಅವನ್ನ ನೈಸ್ ಮಾಡ್ತಾರೆ. ರಾಮು ಮನೆಯಲ್ಲೇ ಉಳಿದ. ಮುನಿ ಶ್ರೇಷ್ಠರಾದ ಭರದ್ವಾಜರು ದೊಡ್ಡ ತಪಸ್ವಿಗಳು. ಈ ಕತೆ ಬಂದ್ಬಿಟ್ಟು ರಾಮುವಿನ ತಾತ ರಾಮುಗೆ ಹೇಳ್ತಾ ಇರೋದು. ಮುನಿ ಶ್ರೇಷ್ಠರಾದ ಭರದ್ವಾಜರು ದೊಡ್ಡ ತಪಸ್ವಿಗಳು, ಜ್ಞಾನಿಗಳು ಆಗಿದ್ದರು. ಅವರಿಗೆ ಯವಕ್ರೀತನೆಂಬ ಮಗನಿದ್ದ. ಅವನಿಗೆ ಚಿಕ್ಕಂದಿನಿಂದಲೂ ದೊಡ್ಡ ಪಾರಂಗತನಾಗಬೇಕೆಂಬ ಆಸೆ ಇತ್ತು. ಆದರೆ ಅದಕ್ಕಾಗಿ ಗುರುಗಳ ಬಳಿ ಹೋಗಿ ಹಲವು ವರ್ಷಗಳ ಕಾಲ ಕಷ್ಟಪಟ್ಟು ಅಭ್ಯಾಸ ಮಾಡಲು ಇಷ್ಟ ಇರಲಿಲ್ಲ. ಆದ್ದರಿಂದ ಅವನು ಇಂದ್ರನ ಅನುಗ್ರಹ ಕೋರಿ ಘೋರ ತಪಸ್ಸು ಮಾಡತೊಡಗಿದ. ಆ ಬಾಲಕನ ಕ್ರಮವನ್ನು ಕಂಡು ಕನಿಕರಗೊಂಡ ಇಂದ್ರನು ಪ್ರತ್ಯಕ್ಷನಾಗಿ, ನಿನಗೇನು ಬೇಕು ಮಗು ಎಂದ. ಇಲ್ಲಿ ಯವಕ್ರೀತ ಅನ್ನೋನು ಬಾಲಕ. ಅವನು ಇಂದ್ರನ ಬಳಿ ಸಹಾಯ ಕೋರ್ದ. ಇಂದ್ರ ಪ್ರತ್ಯಕ್ಷನಾಗಿ ಈ ಸಲಹೆನ ಕೊಡ್ತಾನೆ, ವರನ. ಇಂದ್ರ ಬಂದ್ಬಿಟ್ಟು ಏನ್ ಹೇಳ್ತಾನೆ, ನಾನು ಸಕಲ ವೇದಶಾಸ್ತ್ರ ಪಾರಂಗತನಾಗಬೇಕು, ಎಲ್ಲರನ್ನೂ ಮೀರಿಸುವಂತಾಗಬೇಕು. ಗುರುಗಳ ಮೂಲಕ ಕಲಿಯಲು ಹೋದರೆ ಅದಕ್ಕೆ ಹೆಚ್ಚು ಕಾಲ ಹಿಡಿಯುತ್ತದೆ, ಆದರೆ ದಿನವೂ ಶ್ರಮ ಪಡಬೇಕು. ಅದಕ್ಕಾಗಿ ನಾನು ನಿಮ್ಮನ್ನು ಕುರಿತು ತಪಸ್ಸು ಮಾಡಿದೆ. ತಾವು ನನ್ನನ್ನು ಅನುಗ್ರಹಿಸಿ ವಿದ್ಯಾಜ್ಞಾನ ನೀಡಿ ಎಂದ ಯುವಕೃತ ಬಂದ್ಬಿಟ್ಟು ಇಂದ್ರನ ಹತ್ರ ಬೇಡ್ಕೋತಾನೆ. ಆಗ ಇಂದ್ರ ಏನ್ ಹೇಳ್ತಾನೆ ಅಂತ ಹೇಳ್ಬಿಟ್ಟು ಕೇಳಿ. ಆ ನುಡಿಗಳನ್ನು ಕೇಳಿ ನಕ್ಕ ಇಂದ್ರ, ಮಗು, ವೇದಗಳನ್ನು ತಪಸ್ಸು ಮಾಡಿ ಕಲಿಯಲು ಸಾಧ್ಯವಿಲ್ಲ. ಇದು ಸಮಯ ವ್ಯರ್ಥ. ಮಾಡದೆ ಯೋಗ್ಯ ಗುರುಗಳ ಬಳಿ ಹೋಗಿ ವಿದ್ಯಾಜ್ಞಾನ ಪಡೆ ಈಗಂತ ಹೇಳ್ಬಿಟ್ಟು ಇಂದ್ರ ಬಾಲಕನ ಬಳಿ ಹೇಳುತ್ತಾನೆ. ನೆಕ್ಸ್ಟ್ ಈ ಕಥೆಯಲ್ಲಿ ಏನಾಗುತ್ತೆ, ಅಷ್ಟು ಟ್ವಿಸ್ಟ್ ಏನಿದೆ ಅಂತ ಹೇಳ್ಬಿಟ್ಟು ನೀವು ತಿಳ್ಕೋಬೇಕಾದ್ರೆ ನೆಕ್ಸ್ಟ್ ವಿಡಿಯೋವರೆಗೂ ವೆಯ್ಟ್ ಮಾಡಿ. ಮಕ್ಕಳೇ, ಈ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಇನ್ನಷ್ಟು ವಿಡಿಯೋಗಳನ್ನ ನಾನು ನಿಮ್ಮ ಮುಂದೆ ತರಲು ಬಯಸುತ್ತೇನೆ. ಈ ಕತೆ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ. ಇದ್ರಲ್ಲಿ ನಿಮ್ಗೇನಾದರೂ ಡೌಟ್ ಅನಿಸಿದ್ರೆ ನನಗೊಂದು ಕಮೆಂಟ್ ಮಾಡಿ ಅದ್ರಲ್ಲಿ ತಿಳಿಸಿ, ನಾನು ಸಹಾಯ ಮಾಡೋದಕ್ಕೆ ಬಯಸುತ್ತೇನೆ. ಮುಂದಿನ ಭಾಗದಲ್ಲಿ ಈ ಕಥೆಯ ನೆಕ್ಸ್ಟ್ ಪಾರ್ಟ್ ನೋಡೋಣ.
ಈ ಕಥೆಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ನಾವು ಬದುಕುವ ಶೈಲಿ ಚೇಂಜ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.